ಹಿರಿಯ ಹೋರಾಟಗಾರರಾದ ಮಾವಳ್ಳಿ ವೆಂಕಟೇಶ್ ಅವರ ಹುಟ್ಟುಹಬ್ಬವನ್ನು ಅತ್ತಿಬೆಲೆ ಹಾಗೂ ಸುತ್ತಮುತ್ತಲ ಗ್ರಾಮದ ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಸ್ನೇಹಿತರ ಬಳಗದ ವತಿಯಿಂದ ಆಚರಿಸಲಾಯಿತು. ಹೂವಿನ ಹಾರ, ಶಾಲು ಹಾಕಿ ಸಿಹಿ ತಿನಿಸಿ ಹುಟ್ಟುಹಬ್ಬಕ್ಕೆ ಶುಭ ಕೋರಿದರು. ದಲಿತ ಹೋರಾಟಗಾರ ಮಾವಳ್ಳಿ ವೆಂಕಟೇಶ್ ಅವರು ಬೆಂಗಳೂರು ನಗರಾದ್ಯಂತ ದಲಿತ ಸಂಘರ್ಷ ಸಮಿತಿ ಸಂಘಟನೆಯನ್ನು ಕಟ್ಟಿ ಬೆಳೆಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಾರೆ. ಅವರ ನೇತೃತ್ವದಲ್ಲಿ ಸಾವಿರಾರು ಕಾರ್ಯಕರ್ತರಿಗೆ ಅಂಬೇಡ್ಕರ್ ಚಿಂತನೆಯನ್ನು ಮೈಗೂಡಿಸಿಕೊಳ್ಳುವಂತೆ ಪ್ರೇರಣೆ ಮಾಡಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಆನೇಕಲ್ ಭಾಗದಲ್ಲಿ ದಲಿತ ಸಂಘರ್ಷ ಸಮಿತಿಯನ್ನು ಮತ್ತಷ್ಟು ಬಲಿಷ್ಠಗೊಳಿಸಲಾಗುವುದು ಎಂದು ದಲಿತ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ತಮ್ಮ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಇನ್ನು ಕಾರ್ಯಕ್ರಮದಲ್ಲಿ ದಲಿತ ಮುಖಂಡರು ಹಾಗೂ ಸಮಾಜ ಸೇವಕರಾದ ಹೊಸಕೋಟೆ ರವಿ, ಮಾವಳ್ಳಿ ಗೋವಿಂದ್, ಅತ್ತಿಬೆಲೆ ಚಂದ್ರು, ಸಾಯಿ ಸುರೇಶ್ ಅತ್ತಿಬೆಲೆ, ಆನಂದ್, ಸೋಷಿತ್, ಮಾಯಸಂದ್ರ ಸುರೇಶ್, ವಿನೋದ್, ಪ್ರಶಾಂತ್ ಧೂಳ್, ಶ್ರೀನಿವಾಸ್ ಟಿ, ಬಳಗಾರನಹಳ್ಳಿ ಮಂಜು ಸೇರಿದಂತೆ ಹಲವರು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರಿದರು. ಈ ನನ್ನ ಹುಟ್ಟುಹಬ್ಬಕ್ಕೆ ಬಂದು ಹಾರೈಸಿದಂಥ ನನ್ನ ಪ್ರೀತಿಯ ಸಹೋದರರು, ನನ್ನ ಸ್ನೇಹಿತರು, ನನ್ನ ಚಳವಳಿಯ ಕಾರ್ಯಕರ್ತರಿಗೆ ನಾನು ಭೀಮಾ ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಪ್ರಜಾಪ್ರಭುತ್ವದ 4ನೇ ಅಂಗ ಏನು ಪತ್ರಿಕಾ ಮಾಧ್ಯಮ ಕರೀತಾರೆ, ಬಹುಶಃ ಇವತ್ತು ಅವರು ಸಹ ಈ ಸಂದರ್ಭದಲ್ಲಿ ಬಂದು ಈ ವಿಡಿಯೋ ಚಿತ್ರೀಕರಣ ಮಾಡಿದ್ದಾರೆ. ಮತ್ತು ನಾನು ವಿಶೇಷವಾಗಿ ಅವರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋಕ್ಕೆ ಇಷ್ಟಪಡ್ತೀನಿ. ಜೈ ಭೀಮ್. ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಅಂಬೇಡ್ಕರ್ ಸಾಹೇಬ್ರವ್ರನ್ನ ಸದಾ ನಗುಮುಖದ ನಾಯಕ ಅನ್ನೋ ದೊಡ್ಡವ್ರು ಅಂತಾರೆ, ಆದರೆ ನಮಗೆ ನಮ್ಮ ಮಾವ ನಗುಮುಖದ ನಾಯಕ.
ಅವ್ರ ಹಾದಿನಲ್ಲಿ ನಾವು ಬರ್ತಾ ಇದ್ದೀರಿ, ಇನ್ನು ಮುಂದೆನೇ ಸಾಕ್ತಾ ಇರ್ತೀರಿ. ಅದೇನೇ ಬರಲಿ ಅವ್ರ ಜೊತೆ ಇರ್ತೀರಿ. ಜೈ ಭೀಮ್. ಆತ್ಮೀಯ ಸ್ನೇಹಿತರಂತ ಮಾವಳ್ಳಿ ವೆಂಕಟೇಶ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವೆಂಕಟೇಶ್ವರ ವಿಶೇಷತೆ ಏನಂದರೆ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಮಾವಳ್ಳಿ ಶಂಕರನವರ ಒಂದು ಸಂಘಟನೆ ಇದೆ. ಆ ಸಂಘಟನೆಯಲ್ಲಿ ಆನೇಕಲ್ ತಾಲೂಕಿನದಂಥ ಎಲ್ಲ ಯುವಕರನ್ನು ಉತ್ತೇಜಿಸಿ ಮತ್ತು ಸಂಘಟನೆಗಾರ ಅವರಿಗೆ ಸಂಘಟನೆ ವತಿಯಿಂದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ಸಂಘಟನೆ ಅತಿ ಹೆಚ್ಚಾಗಿ ಇನ್ನೂ ಉತ್ತಮ ಮಟ್ಟಕ್ಕೆ ಬೆಳೀಲಿ, ಮಾವಳ್ಳಿ ಶಂಕರನ ಹಾದಿಯಲ್ಲಿ ಅವರು ಸಹ ಉನ್ನತ ಮಟ್ಟಕ್ಕೆ ಹೋಗಲಿ ಅಂತ ಈ ಮುಖಾಂತರ ಮೊದಲನೇದಾಗಿ ನಮ್ಮ ಮಾವಳ್ಳಿ ವೆಂಕಟೇಶಣ್ಣವರು ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ಅವರ ಬೆಂಗಳೂರು ನಗರ ಜಿಲ್ಲಾ ಸಂಘಟನಾ ಸಂಚಾಲಕರು. ಅವರಿಗೆ ಭಗವಾನ್ ಬುದ್ಧ ಅಂಬೇಡ್ಕರ್ ಆಶ್ರಮದ 100 ವರ್ಷ ಆಯುಸ್ ಕೊಟ್ಟು ಕಾಪಾಡಲಿ ಅಂತ ಹೇಳ್ತೀವಿ. ಜೊತೆಯಲ್ಲಿ ಅವ್ರು ಈಗೇನೋ ದಲಿತರ ಪರವಾಗಿ ಆಗಿರ್ಬೋದು, ಹಿಂದುಳಿದವರ ಪರವಾಗಿ ಆಗಿರ್ಬೋದು, ಈಗೇನೋ ಅವರು ಕೆಲಸಗಳನ್ನು ತೊಡಗಿಸ್ಕೊಂಡು ಉನ್ನತ ಮಟ್ಟದಲ್ಲಿ ಇದ್ದಾರೆ. ಅದು ಇನ್ನೂ ಹೆಚ್ಚಾಗಿ ತೊಡಗಿಸ್ಕೊಂಡು ಕೆಲಸಗಳು ಕಾರ್ಯನಿರ್ವಹಿಸಲಿ ಅಂತ ಹೇಳ್ಬಿಟ್ಟು ಆ ಭಗವಾನ್ ಬುದ್ಧನಲ್ಲಿ ಕೇಳ್ಕೊಳ್ತೀನಿ. ಜೈ ಭೀಮ್. ವೆಂಕಟೇಶಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಅದೇ ರೀತಿ ನಮ್ಮ ಸಹೋದರರಾದ ಇಲ್ಲಿ ಎಲ್ಲರೂ ಹುಟ್ಟುಹಬ್ಬಕ್ಕೆ ಆತ್ಮೀಯರಾಗಿ ಸ್ವಾಗತವನ್ನು ಕೋರುತ್ತಾ, ಇನ್ನೂ ನಮ್ಮ ವೆಂಕಟೇಶಣ್ಣವರು ಈ ಭಾಗದಲ್ಲಿ ಹೆಚ್ಚು ಹೋರಾಟಗಳು ಮಾಡಲಿ, ಇನ್ನೂ ಹೆಚ್ಚು ಕಾಲಗಳು 100 ಕಾಲ ಅವರು ಸುಖವಾಗಿ ಇರಲಿ ಅಂತ ಹೇಳ್ತಾ, ಜೈ ಭೀಮ್, ಜೈ ಬುದ್ಧ. ಮಾವಳ್ಳಿ ವೆಂಕಟೇಶಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಮೊದಲನೇದಾಗಿ ಈ ಹುಟ್ಟುಹಬ್ಬಕ್ಕೆ ಎಲ್ಲ ಆನೇಕಲ್ ತಾಲೂಕಿನ ಎಲ್ಲ ಸ್ನೇಹಿತರು, ಸಂಘಟನಾಕಾರರು ಎಲ್ಲರೂ ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ. ಆದ್ದರಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ತಿಳಿಸ್ತಾ, ಅವರಿಗೆ ದೇವರು ಆರೋಗ್ಯ ಐಶ್ವರ್ಯ ಕೊಟ್ಟು ಮತ್ತು ಸಂಘಟನೆಗಳಲ್ಲಿ ಇನ್ನೂ ಶಕ್ತಿ ಕೊಟ್ಟು ಎಲ್ಲ ಜಾಗದಲ್ಲಿ ಹೋರಾಟ ಮತ್ತು ಎಲ್ಲ ವಲಯಗಳಿಂದ ಅವರಿಗೆ ಅಭಿನಂದನೆ ಇವತ್ತು ಆಗಿದೆ. ಅದರಿಂದ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದಾರೆ. ವೆಂಕಟೇಶಣ್ಣವರು ಮತ್ತು ಮಾವಳ್ಳಿ ಗೋವಿಂದಣ್ಣವರಿಗೆ ಹುಟ್ಟುಹಬ್ಬದ ಶುಭಾಶಯ ಹೇಳುತ್ತಾ, ನಮ್ಮಂಥ ಯುವಕರಿಗೆ ಸ್ಫೂರ್ತಿಯಾಗಿರಲಿ ಅಂತ ಇನ್ನೂ 100 ವರ್ಷ ಬಾಳಲಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಭಗವಾನ್ ಬುದ್ಧರಲ್ಲಿ